ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಚಾಮರಾಜಪೇಟೆಯ ವೆಂಕಟರಮಣ ದೇವಸ್ಥಾನದಲ್ಲಿ ಈಗ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿರುವಂಥದ್ದು. ಬೆಳ್ಳಂಬೆಳಗ್ಗೆನೇ ಜನ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವನ್ನು ಈಗಾಗಲೇ ದೇವರ ದರ್ಶನಕ್ಕೋಸ್ಕರವಾಗಿ ಈಗ ಕ್ಯೂನಲ್ಲಿ ನಿಂತಿರೋದನ್ನು ನಾವು ಗಮನಿಸ್ಕೊಳ್ತಾ ಇರ್ಬೋದು. ಬೆಳಗಿನ ಜಾವದಲ್ಲೂ ಕೂಡ ಪೂಜೆಗಳು ಶುರುವಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜನ ಏನು ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತು ದೇವರ ದರ್ಶನಕ್ಕೆ ಈಗ ತೆರಳ್ತಾ ಇರೋದನ್ನು ಗಮನಿಸಬಹುದು. ಬೆಂಗಳೂರಿನ ಹಲವು ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಎಲ್ಲಗಳಲ್ಲೂ ಕೂಡ ಇವತ್ತು ವೈಕುಂಠ ಏಕಾದಶಿಯ ಒಂದು ಆಚರಣೆ ನಡೀತಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿ ಒಂದು ಪೂಜೆ ಇರುತ್ತೆ. ಈ ಒಂದು ಪೂಜೆಗೆ ವಿಶೇಷವಾದಂತಹ ಮಹತ್ವ ಕೂಡ ಇರೋದ್ರಿಂದಾಗಿ ಎಲ್ಲರೂ ಕೂಡ ಬೆಳ್ಳಂಬೆಳಗ್ಗೆನೆ ಬಂದು ದೇವರ ದರ್ಶನವನ್ನ ಪಡೆದುಕೊಳ್ತಾರೆ. ಪುರಾಣದಲ್ಲಿ ಹಲವು ಉಲ್ಲೇಖಗಳನ್ನ ಈ ಒಂದು ಏನು ವೈಕುಂಠ ಏಕಾದಶಿ ಏನಿದೆ ಇದಕ್ಕೆ ಮಾಡಲಾಗಿರುವಂಥದ್ದು. ಒಮ್ಮೆ ವಿಷ್ಣುವು ನರಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡ್ತಾನೆ. ಬಳಿಕ ನಾನು ಯಾವ ದಿನದಿಂದ ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗಿರುತ್ತಾನೆ ಎಂಬ ಸಂದೇಶ ಮತ್ತು ವೈಕುಂಠದ ಬಾಗಿಲು ತೆರೆದಿರುತ್ತೆ ಅಂತಕ್ಕಂತಹ ಒಂದು ನಂಬಿಕೆಯೊಂದಿಗೆ ಜನ ಇವತ್ತಿನ ದಿನವನ್ನ ವಿಶೇಷವಾಗಿ ಇವತ್ತು ಪೂಜೆಯನ್ನ ನೆರವೇರಿಸ್ತಾರೆ. ಇವಾಗ ಏನು ಚಾಮರಾಜಪೇಟೆ ಈ ಒಂದು ವೆಂಕಟರಮಣ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಗಳು ಶುರುವಾಗಿರುವಂಥದ್ದು. ಬೆಳಗಿನ ಜಾವ 1:30ರಿಂದ ಪೂಜೆಗಳು ಶುರುವಾಗಿ 31ನೇ ತಾರೀಕಿನ ಬೆಳಗಿನ ಜಾವದವರೆಗೂ ಕೂಡ ಪೂಜೆಗಳು ನಡೆಯುತ್ತೆ. ಈ ಬೆಳಗಿನ ಜಾವದಲ್ಲೂ ಕೂಡ ಇಷ್ಟೊಂದು ಜನ ಬಂದಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚಿನ ಜನ ಬಂದು ದೇವರ ದರ್ಶನವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಾಗುವಂತೆ ಅಂದ್ರೆ ಜನ ಹೋಗೋದಕ್ಕೆ ಬ್ಯಾರಿಗೇಡ್ಗಳ ವ್ಯವಸ್ಥೆ ಮತ್ತು ಸಕಲ ಸೌಲಭ್ಯನೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ವಿಕಾಸ್ ಟಿವಿ9 ಬೆಂಗಳೂರು. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಚಾಮರಾಜಪೇಟೆಯ ವೆಂಕಟರಮಣ ದೇವಸ್ಥಾನದಲ್ಲಿ ಈಗ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿರುವಂಥದ್ದು. ಬೆಳ್ಳಂಬೆಳಗ್ಗೆನೇ ಜನ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವನ್ನ ಈಗಾಗಲೇ ದೇವರ ದರ್ಶನಕ್ಕೋಸ್ಕರವಾಗಿ ಈಗ ಕ್ಯೂನಲ್ಲಿ ನಿಂತಿರೋದನ್ನು ನಾವು ಗಮನಿಸ್ಕೊಳ್ತಾ ಇರ್ಬೋದು. ಬೆಳಗಿನ ಜಾವದಲ್ಲೂ ಕೂಡ ಪೂಜೆಗಳು ಶುರುವಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜನ ಏನು ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತು ದೇವರ ದರ್ಶನಕ್ಕೆ ಈಗ ತೆರಳ್ತಾ ಇರೋದನ್ನ ಗಮನಿಸಬಹುದು. ಬೆಂಗಳೂರಿನ ಹಲವು ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಎಲ್ಲಗಳಲ್ಲೂ ಕೂಡ ಇವತ್ತು ವೈಕುಂಠ ಏಕಾದಶಿಯ ಒಂದು ಆಚರಣೆ ನಡೀತಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿ ಒಂದು ಪೂಜೆ ಇರುತ್ತೆ. ಈ ಒಂದು ಪೂಜೆಗೆ ವಿಶೇಷವಾದಂತಹ ಮಹತ್ವ ಕೂಡ ಇರೋದ್ರಿಂದಾಗಿ ಎಲ್ಲರೂ ಕೂಡ ಬೆಳ್ಳಂಬೆಳಗ್ಗೆನೆ ಬಂದು ದೇವರ ದರ್ಶನವನ್ನ ಪಡೆದುಕೊಳ್ತಾರೆ. ಪುರಾಣದಲ್ಲಿ ಹಲವು ಉಲ್ಲೇಖಗಳನ್ನ ಈ ಒಂದು ಏನು ವೈಕುಂಠ ಏಕಾದಶಿ ಏನಿದೆ ಇದಕ್ಕೆ ಮಾಡಲಾಗಿರುವಂಥದ್ದು. ಒಮ್ಮೆ ವಿಷ್ಣುವು ನರಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡ್ತಾನೆ. ಬಳಿಕ ನಾನು ಯಾವ ದಿನದಿಂದ ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗಿರುತ್ತಾನೆ ಎಂಬ ಸಂದೇಶ ಮತ್ತು ವೈಕುಂಠದ ಬಾಗಿಲು ತೆರೆದಿರುತ್ತೆ ಅಂತಕ್ಕಂತಹ ಒಂದು ನಂಬಿಕೆಯೊಂದಿಗೆ ಜನ ಇವತ್ತಿನ ದಿನವನ್ನ ವಿಶೇಷವಾಗಿ ಇವತ್ತು ಪೂಜೆಯನ್ನ ನೆರವೇರಿಸ್ತಾರೆ. ಇವಾಗ ಏನು ಚಾಮರಾಜಪೇಟೆ ಈ ಒಂದು ವೆಂಕಟರಮಣ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಗಳು ಶುರುವಾಗಿರುವಂಥದ್ದು. ಬೆಳಗಿನ ಜಾವ 1:30ರಿಂದ ಪೂಜೆಗಳು ಶುರುವಾಗಿ 31ನೇ ತಾರೀಕಿನ ಬೆಳಗಿನ ಜಾವದವರೆಗೂ ಕೂಡ ಪೂಜೆಗಳು ನಡೆಯುತ್ತೆ. ಈ ಬೆಳಗಿನ ಜಾವದಲ್ಲೂ ಕೂಡ ಇಷ್ಟೊಂದು ಜನ ಬಂದಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚಿನ ಜನ ಬಂದು ದೇವರ ದರ್ಶನವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಾಗುವಂತೆ ಅಂದ್ರೆ ಜನ ಹೋಗೋದಕ್ಕೆ ಬ್ಯಾರಿಗೇಡ್ಗಳ ವ್ಯವಸ್ಥೆ ಮತ್ತು ಸಕಲ ಸೌಲಭ್ಯನೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ವಿಕಾಸ್ ಟಿವಿ9 ಬೆಂಗಳೂರು.